ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಹಸ್ತಕ್ಕೆ ಸಚಿವರು ಕೂಡ ಪ್ರತ್ಯಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಸಚಿವರು ಕಾನೂನು ಹೋರಾಟಕ್ಕೆ ಇಳಿಯುವಂತ ಮುನ್ಸೂಚನೆ ಕಾಣ್ತಾ ಇದೆ. ಸಿಎಂ ಬಳಿಕ ಸಚಿವರ ವಿರುದ್ಧವೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆಯೊಂದು ಕಾಣ್ತಾ ಇದೆ. ಪ್ರಿಯಾಂಕ್ ಖರ್ಗೆ, ಎಂಬಿ ಪಾಟೀಲ್ಗೆ ತನಿಖೆಯ ಟೆನ್ಷನ್ ಒಂದು ಕಡೆಯಾದರೆ ಕಾನೂನು ಹೋರಾಟ ಯಾವ ರೀತಿ ಮಾಡಬಹುದು ಅನ್ನುವಂಥ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಎಂಬಿ ಪಾಟೀಲ್ ವಿರುದ್ಧ ಕೆಎಎಡಿಬಿ ಜಮೀನನ್ನ ಬಾಗಮನೆ ಸಂಸ್ಥೆಗೆ ಹಂಚಿಕೆ ಮಾಡಿರುವಂತ ಕೇಸ್ ಒಂದಿದೆ. 7 ಎಕರೆ 7.80 ಎಕರೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬದ ಒಡೆತನಕ್ಕೆ ಸೇರಿದಂತ ಟ್ರಸ್ಟ್ಗೆ ಸಿಎ ಸೈಟ್ ಅನ್ನ ಕೊಟ್ಟಿರುವಂತ ವಿಚಾರ. 5 ಎಕರೆ ಸಿಎ ಸೈಟ್ ಅನ್ನ ಹಂಚಿಕೆ ಮಾಡಿರೋದು ರಾಹುಲ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರ ಸಹೋದರ ಅದನ್ನು ಪಡ್ಕೊಂಡಿದ್ದಾರೆ ಅನ್ನೋದು. ಈ ಎರಡೂ ಕೇಸಿಗೆ ಸಂಬಂಧಿಸಿದಂತೆ ರಾಜ್ಯಪಾಲರ ಅಥವಾ ರಾಜಭವನದ ಅಂಗಳವನ್ನ ಈ ಎರಡೂ ಕೇಸುಗಳು ಕೂಡ ಪ್ರವೇಶಿಸಿದ್ದಾವೆ. ಈ ಎರಡೂ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ರಾಜ್ಯಪಾಲರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಚೀಫ್ ಸೆಕ್ರೆಟರಿ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗಬಹುದು. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ ಅನ್ಕೊಳ್ಳೋಣ, ಆಗ ಇಬ್ಬರೂ ಕೂಡ ಸಿದ್ದರಾಮಯ್ಯ ಅನುಭವಿಸಿದಂಥ ಸೇಮ್ ಟೆನ್ಷನ್ ಅನ್ನ ಈ ಇಬ್ಬರೂ ಕೂಡ ಎದುರಿಸಬೇಕಾಗತ್ತೆ. ಅದಕ್ಕೆ ಬೇಕಾದಂಥ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಬಗ್ಗೆ ಸದ್ಯ ಇಬ್ಬರೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈಗ ಸಿಎಂ ಬಳಿಕ ಮತ್ತಿಬ್ಬರು, ಇವರಿಗೂ ಕೂಡ ಕಾನೂನು ಸಂಕಷ್ಟ ಅಥವಾ ಕಾನೂನು ಸಂಕಷ್ಟಕ್ಕೆ ಬೇಕಾದಂತ ತಯಾರಿಯನ್ನ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ರಕ್ಷತ್, ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಸಿಎಂ ವಿಚಾರ ಕುರಿತಂತೆ ಯಾವ ರೀತಿ ಮಾನದಂಡವನ್ನು ಅನುಸರಣೆ ಮಾಡಿದ್ರೋ ಅದೇ ಮಾದರಿಯಲ್ಲಿ ಈಗ ಸಚಿವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ವಿಚಾರ ಅಂದರೆ ಯಾವ ರೀತಿ ಅಕ್ರಮವಾಗಿ ಭೂಮಿಯನ್ನು ನೀಡಿದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಈಗಾಗಲೇ ದೂರು ದಾಖಲಾಗಿದೆ. ರಾಜ್ಯಪಾಲರು ಮುಂದಿನ ಕ್ರಮಕ್ಕಾಗಿ ಈಗ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ, ಅಂದರೆ ವಿವರಣೆಯನ್ನು ಕೇಳಿದ್ದಾರೆ. ಸದ್ಯ ಇದು ರಾಜ್ಯಪಾಲರು ಮತ್ತು ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಏನಿದೆ ಇದು ಎರಡನೇ ಹಂತಕ್ಕೆ ಹೋಗ್ತಾ ಇದೆಯಾ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಹೀಗಾಗಿ ಈ ವಿಚಾರ ಸಚಿವರು ಮುಂದಿನ ಕಾನೂನು ಹೋರಾಟ ಹೇಗಿರಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಸಿದ್ಧತೆಯನ್ನು ಆರಂಭಿಸಿದ್ರು. ಈ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಈಗ ಸಿಎಂ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಯಿತು, ಹೈಕಮಾಂಡ್ ನಾಯಕರು ಯಾವ ರೀತಿ ಸಿಎಂ ಬೆಂಬಲಕ್ಕೆ ನಿಂತರು, ವಿನಾಕಾರಣವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರವನ್ನು ರಾಜ್ಯಪಾಲರು ಟಾರ್ಗೆಟ್ ಮಾಡಿದ್ರೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ ಮಾತನಾಡಿದ್ರು. ಸದ್ಯ ಈಗ ಅಂತಹದ್ದೇ ಪರಿಸ್ಥಿತಿ ಸಚಿವರಾಗಿರ್ತಕ್ಕಂಥ ನಮ್ಮ ಮೇಲೂ ಕೂಡ ಬರ್ತಾ ಇದೆ. ಅಂದರೆ ರಾಜ್ಯಪಾಲರು ಏಕಾಏಕಿ ಈ ವಿಚಾರ ಕುರಿತಂತೆ ಮುಖ್ಯ ಕಾರ್ಯದರ್ಶಿ ಅವರಿಂದ ವಿವರಣೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟ ಅಥವಾ ಹೈಕಮಾಂಡ್ ನಾಯಕರು ಈ ವಿಚಾರ ಕುರಿತಂತೆ ಅವರು ಕೇಳೋದಕ್ಕೂ ಮುನ್ನ, ಅಂದರೆ ಈ ವಿಚಾರದಲ್ಲಿ ಈ ರೀತಿಯ ಹಸ್ತಕ್ಷೇಪದ ವಿಚಾರದಲ್ಲಿ ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ ಅಂತಕ್ಕಂಥ ಮಾತ್ರಕ್ಕೆ ಬೇರೆಯದ್ದೇ ಪ್ರಶ್ನೆಗಳು ಕೂಡ ಉದಯಿಸ್ಬೋದು. ಆ ಕಾರಣಕ್ಕಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನು ಗಮನಕ್ಕೆ ತರೋದ್ರ ಮುಖಾಂತರ ಒಂದು ಕಡೆ ಮುಂದಿನ ಕಾನೂನು ಹೋರಾಟ, ಜೊತೆಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪ ಇಲ್ಲ, ವಿನಾಕಾರಣ ರಾಜ್ಯಪಾಲರು ಸರ್ಕಾರದ ಪಾಲುದಾರರಾಗಿರ್ತಕ್ಕಂಥ ಅಂಗವಾಗಿರ್ತಕ್ಕಂಥ ಸಚಿವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವಿವರಣೆಯನ್ನು ಕೂಡ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅದೇನೇ ಇದ್ರೂ ಸಹಿತವಾಗಿ ಸಹಜವಾಗಿ ರಾಜ್ಯಪಾಲರು ವಿವರಣೆಯನ್ನು ಕೇಳಿದ ಮಾತ್ರಕ್ಕೆ ಈ ವಿಚಾರ ಕುರಿತಂತೆ ಇರ್ತಕ್ಕಂಥ ಇಬ್ಬರು ಸಚಿವರ ಮೇಲೂ ಕೂಡ ಗುರುತರವಾದಂಥ ಆರೋಪ ಬಂದಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡತಕ್ಕಂಥ ವಿಚಾರದಲ್ಲಿ ಏನಾದರೂ ಮುಂದುವರೆದ್ರೆ ಸಹಜವಾಗಿ ಸಚಿವರಿಗೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಏನೆಲ್ಲ ಟೆನ್ಷನ್ಗಳಿದ್ರೂ ಸಹಿತವಾಗಿ ಈ ವಿಚಾರವನ್ನು ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಈಗ ಇಬ್ಬರು ಸಚಿವರು ಮುಂದಾಗೋದ್ರ ಜೊತೆಗೆ ಮುಂದಿನ ಕಾನೂನು ಹೋರಾಟ ವಿಚಾರಗಳ ಕುರಿತಂತೆನೂ ಕೂಡ ಈಗ ಕಾನೂನು ತಜ್ಞರ ಮೊರೆ ಹೋಗಿರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.